ತರಗತಿಯ ಬಿ ವಿಭಾಗದ ವಿದ್ಯಾರ್ಥಿಗಳು. ಇಂದು ನಾವು ಅಂಕಿಗಳ ಬಗ್ಗೆ ಪರಿಚಯಿಸುತ್ತಿದ್ದೇವೆ. ಈ ಚಟುವಟಿಕೆಯಲ್ಲಿ ಭಾಗವಹಿಸುವವರು ಉಜೇರ್, ದರ್ಶಿನಿ, ಇಂಪನಾ, ಗೌಶಿಗೆ, ಪೈಸಾ, ನವೀನ್, ಸ್ನೇಹ, ನೇರ್ಕೆಂ, ನೇರ್ಕಡೆ, ದೀಕ್ಷಿತಾ, ಕೌಶಲ್ಯ, ಮೋಹನ್. ಒಂದು, ನಾವೆಲ್ಲ ಭಾರತೀಯರು. ಒಂದು. ಎರಡು, ನಮ್ಮಲ್ಲಿರುವ ಜಾತಿಗಳು ಎರಡು, ಹೆಣ್ಣು ಮತ್ತು ಗಂಡು. ಮೂರು, ಕಾಲಗಳು ಮೂರು, ಕಾಲಗಳು ಮೂರು, ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ. ನಾಲ್ಕು, ವೇದಗಳು ನಾಲ್ಕು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ. ಐದು, ಪಂಚಭೂತಗಳು ಐದು, ಭೂಮಿ, ಆಕಾಶ, ನೀರು, ಬೆಂಕಿ ಮತ್ತು ಗಾಳಿ. ಆರು, ಋತುಗಳು ಆರು, ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರತ್ ಋತು, ಹೇಮಂತ ಋತು, ಶಿಶಿರ ಋತು. ಏಳು, ಸಪ್ತ ಋಷಿಗಳು ಏಳು, ವಸಿಷ್ಠ ಋಷಿ, ಜಮದಾಗ್ನಿ ಋಷಿ, ವಿಶ್ವಾಮಿತ್ರ ಋಷಿ, ಗೌತಮ ಋಷಿ, ಕಶ್ಯಪ ಋಷಿ, ಭಾರದ್ವಾಜ ಋಷಿ, ಆತ್ರಿ ಋಷಿ. ವಾರಗಳು ಏಳು, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ. ಎಂಟು, ದಿಕ್ಕುಗಳು ಎಂಟು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಉಪದಿಕ್ಕುಗಳು ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಒಂಬತ್ತು, ಗ್ರಹಗಳು ಒಂಬತ್ತು, ಪಂಚಾಂಗದ ಗ್ರಹಗಳು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ. ಒಂಬತ್ತು, ಗ್ರಹಗಳು ಒಂಬತ್ತು, ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ. ಇದನ್ನು ನಕ್ಷತ್ರ ಎಂದು ಪರಿಗಣಿಸಲಾಗಿದೆ. 10, ರಾವಣನಿಗೆ ತಲೆಗಳು 10. ಹೊಸ ಪದ, ಒಡಲು, ದೇಹ.